ಸೊ ಫಸ್ಟು ಬೆಟ್ಟ ಹತ್ತಕ್ಕಿಂತ ಮುಂಚೆ ನಿಮಗೆ ಇಲ್ಲೊಂದು ಪ್ಲೇಸ್ ಐತೆ, ಇದನ್ನು ತೋರಿಸ್ಕೊಂಡು ಬರ್ತೀನಿ ಬನ್ನಿ. ಇವ್ನು ನೋಡಿ ನಮ್ಮ ಹುಡುಗ ಹೆಲ್ಮೆಟ್ ಹಾಕೊಂಡ್ಬಿಟ್ಟು ನಿಮ್ಮ ಮುಖ ಕಾಣಿಸ್ಬಾರ್ದು ಅಂತ. ಯಾರೂ ಜನ ಜಾಸ್ತಿ ಓಡಾಡಿಲ್ಲ ಅನಿಸಿದೆ, ಪೊದೆಗಳು ಬೆಳ್ಕೊಂಬಿಟ್ಟೈತೆ. ಒಳ್ಳೆ ಶೂಟಿಂಗ್ ಲೊಕೇಶನ್ ಇದ್ದಂಗೆ ಐತೆ ಇದು. ಈ ಕಡೆ ತೋರಿಸ್ತೀನಿ ನೋಡಿ. ಸೊ ನೋಡಿ ಎಷ್ಟು ಸಖತ್ತಾಗೈತೆ ಪ್ಲೇಸು ಅಂತ, ಶೂಟಿಂಗ್ ಪ್ಲೇಸ್ ಥರನೇ ಐತೆ. ಇಲ್ಲಿ ಯಾರೂ ಜಾಸ್ತಿ ಜನ ಬರೋಲ್ಲ ಅನಿಸುತ್ತೆ ಈ ಅಂತರಳ್ಳಿ ಬೆಟ್ಟಕ್ಕೆ. ಸೊ ನಾವು ಬಂದಾಗ ಇಲ್ಲೆಲ್ಲ ನೀರು ಖಾಲಿ ಇತ್ತು. ಒಂದು ಸಲ ಹಿಂಗೆ ಕಾಲೇಜ್ ಟೈಮಲ್ಲಿ ಪಿ ಯು ಸಿ ಟೈಮಲ್ಲ ಡಿಪ್ಲೊಮಾ ಟೈಮಲ್ಲಿ ಬಂದಿದ್ದಾಗ ಫುಲ್ ಖಾಲಿ ಇತ್ತು, ಇದು ನೀರೇ ಇರಲಿಲ್ಲ. ಇವಾಗೆಲ್ಲೋ ನೀರೆಲ್ಲ ತುಂಬ್ಕೊಂಬಿಟ್ಟೈತಿ. ಇದು ಸ್ಟ್ಯಾಚು ಇದೆಯಲ್ಲ ಅದಕ್ಕೂ ಕೂಡ ಕಲರೇನೂ ಮಾಡಿರಲಿಲ್ಲ, ಜಸ್ಟ್ ವೈಟ್ ಕಲರ್ ಸುಣ್ಣದಲ್ಲಿ ಪೇಂಟ್ ಮಾಡಿದರು. ಆ ಫೋಟೋ ಸಿಕ್ಕಿದ್ರೆ ನಾನು ಡಿಸ್ಪ್ಲೇ ಮಾಡ್ತೀನಿ ನಿಮಗೆ ಮೊದಲು ಹೆಂಗಿತ್ತು ಈ ಪ್ಲೇಸ್ ಅಂತ. ಸೊ ಅಲ್ಲಿ ಬಂಡೆ ಇದೆಯಲ್ಲ, ಆ ಬಂಡೆ ಕೆಳಗಡೆ ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ ನಾನು, ಬಂಡೆ ಎತ್ತೋ ಥರ ದೊಡ್ಡದಾಗಿ. ಸೊ ಆ ಫೋಟೋನು ಕೂಡ ಸಿಕ್ಕಿದ್ರೆ ಅಲ್ಲೇ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಆವಾಗಂತೂ ಫುಲ್ ಕಾಮಿಡಿ ಅಂದ್ಕೊಳ್ಳಿ ಆವಾಗ ನಾವು ಬಂದಿದ್ದಾಗ. ಸೊ ಇದೆಲ್ಲ ಖಾಲಿ ಇತ್ತು. ಇದಕ್ಕೂ ಅಷ್ಟೇ, ಇವಕ್ಕೆಲ್ಲದಕ್ಕೂ ಏನಕ್ಕೂ ಪೇಂಟ್ ಮಾಡಿರಲಿಲ್ಲ, ಇದೆಲ್ಲ ವೈಟ್ ಹಂಗೆ ಇತ್ತು ನಾವು ಬಂದಿದ್ದಾಗ. ಸೊ ಇಲ್ಲೇನೇನೋ ಪೂಜೆ ಎಲ್ಲ ಮಾಡ್ತಾರೆ ಅನಿಸುತ್ತೆ ಕೊಳದಲ್ಲಿ. ನೀಟಾಗಿ ಇನ್ನೂ ಕ್ಲೀನೆಲ್ಲ ಮಾಡಿ ನೀಟಾಗಿ ಮೇಂಟೈನ್ ಮಾಡ್ಬೋದಿತ್ತು ಇವರು. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಬೆಟ್ಟನ ಹತ್ಬಿಟ್ಟು ಇಲ್ಲಿ ಸೈಡಿಂದ ಬೆಟ್ಟ ಹತ್ಬಿಟ್ಟು ವ್ಯೂ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ.